ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರಾ? ಈ ರೀತಿಯಾದಂತ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಎರಡನೇ ಹಂತದ ಸಚಿವರ ಪಟ್ಟಿ ಕೂಡ ಫೈನಲ್ ಆಗಬೇಕಾಗಿದೆ. ಹೈಕಮಾಂಡ್ ಭೇಟಿಗೆ ತೆರಳಲಿದ್ದಾರೆ ಈಗ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸಲಿದ್ದಾರಂತೆ ಡಿಕೆ ಶ್ರೀ. ಮುಖ್ಯಮಂತ್ರಿ ಆಗುವ ಅವಕಾಶ ನೀಡಿದ್ದಕ್ಕೆ ಡಿಕೆ ಧನ್ಯವಾದವನ್ನ ತಿಳಿಸಬಹುದು. ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಡಿಕೆ ದೆಹಲಿ ಟೂರ್ ಮಾಡುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಸಮಾಲೋಚನೆ ಮಾಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆ. ಹೀಗೆ ಸಿಎಂ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನ ಭೇಟಿಯಾಗಿ ಬಹುಶಃ ಸಮಾಲೋಚನೆ ನಡೆಸಿ ಅವರಿಗೆ ಧನ್ಯವಾದವನ್ನ ತಿಳಿಸಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದೀಗ ಇದೇ ಒಂದು ವಿಚಾರಕ್ಕೋಸ್ಕರ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಹೀಗೆ ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸಬಹುದು. ಈ ಹಿಂದೆ ಅವರು ಹೇಳಿದ್ರು ಕೂಡ ಎಲ್ಲವೂ ಕೂಡ ಮುಗಿಸ್ಕೊಂಡು ಅದಾದ ನಂತರ ದೆಹಲಿಗೂ ಕೂಡ ಹೋಗ್ತೀನಿ ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ದೆಹಲಿಗೆ ಹೋದ್ರೆ ಕಾಂಗ್ರೆಸ್ನ ವರಿಷ್ಠರು ಅಥವಾ ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿಯಾಗಿ ಧನ್ಯವಾದವನ್ನ ತಿಳಿಸಬಹುದು. ಫೈನಲಿ ಸಿಎಂ ಮಾಡಲಿಕ್ಕೆ ಅಥವಾ ಸಿಎಂ ಆಗ್ಲಿಕ್ಕೆ ಆ ಒಂದು ಅಧಿಕಾರವನ್ನ ಕೊಟ್ಟಿದ್ದಕ್ಕೆ ಪಕ್ಷಕ್ಕೋಸ್ಕರ ಅವರು ಪಕ್ಷಕ್ಕೆ ಧನ್ಯವಾದವನ್ನ ತಿಳಿಸಬಹುದು. ಅದಾದ ನಂತರ ಈಗ ಮೊದಲನೇ ಹಂತದ ಸಚಿವರ ಪಟ್ಟಿಯನ್ನು ಫೈನಲ್ ಆಯಿತು. ಇನ್ನು ಎರಡನೇ ಹಂತದ ಸಚಿವರ ಪಟ್ಟಿ ಕೂಡ ಇನ್ನು ಫೈನಲ್ ಆಗೋದು ಬಾಕಿ ಇದೆ. ಬಹಳಷ್ಟು ನಿರೀಕ್ಷೆಗಳಿದೆ, ಬಹಳಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗಲೇ ಪೈಪೋಟಿಗಳು ಕೂಡ ನಡೀತಾ ಇದೆ. ಈ ವಿಚಾರವೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಆಲ್ ಓವರ್ ಮಾತನಾಡಲಿಕ್ಕೆ ಡಿಕೆ ಶಿವಕುಮಾರ್, ನೂತನ ಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸಬಹುದು ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ಈ ರೀತಿಯಾಗಿ ಸೋನಿಯಾ ಗಾಂಧಿ ಜೊತೆ, ರಾಹುಲ್ ಗಾಂಧಿ ಜೊತೆ, ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷರ ಜೊತೆಯೂ ಕೂಡ ಕೂತ್ಕೊಂಡು ಸಮಾಲೋಚನೆ ನಡೆಸಬಹುದು. ಮೊದಲದಾಗಿ ಅವರಿಗೆ ಧನ್ಯವಾದವನ್ನ ತಿಳಿಸಲಿಕ್ಕೆ ಅವರು ದೆಹಲಿಗೆ ಹೋಗಬಹುದು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸ್. ಕಾರಣ ಏನು ಅಂತಂದ್ರೆ ಇಷ್ಟು ವರ್ಷ ಸುಮಾರು 40ರಿಂದ 45 ವರ್ಷ ಪಕ್ಷಕ್ಕೋಸ್ಕರ ಪಕ್ಷನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ. ಹಾಗಾಗಿ ಇಷ್ಟೆಲ್ಲ ಮಾಡಿದ ನಂತರ ಫೈನಲಿ ಅವರಿಗೆ ಪ್ರತಿಫಲ ಸಿಕ್ತು. ಇಷ್ಟು ವರ್ಷಗಳ ಕನಸು ನನಸಾಗಿ ಕೊನೆಗೂ ಈಗ ಅವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಅವರಿಗೆ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ಅವರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ.